ಸರ್ ಬಹುಶಃ ಸಾಕಷ್ಟು ದಿನಗಳ ಬಳಿಕ ವರ್ಷಗಳ ಬಳಿಕ ರಾತ್ರಿ ತನಕ ಚರ್ಚೆ ಆಗಿದೆ, ಏನ್ ಹೇಳ್ತೀರಿ? ನಿಜಕ್ಕೂ ತಾವು ಹೇಳದಂಗೆ ಸುವರ್ಣಸೌಧದ ಈ ಒಂದು ಆವರಣದಲ್ಲಿ ಯುಟಿ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಬಹುತೇಕ ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ಉತ್ತರ ಕರ್ನಾಟಕದ ಮತ್ತು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಬಹುತೇಕ ಶಾಸಕರುಗಳು 12-1 ಗಂಟೆವರೆಗೆ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಅನೇಕ ತಮ್ಮ ಗಮನ ಸೆಳೆದತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಸರ್ಕಾರನೂ ಸಹಿತ ನಾನು ವಿಶೇಷವಾಗಿ ಸರ್ಕಾರದ ಪರವಾಗಿ ಕೃಷ್ಣ ಬೈರೇಗೌಡರನ್ನ ಅಭಿನಂದಿಸ್ತೀನಿ. ಇವತ್ತು ಬಹಳ ಜನ ಸಚಿವರ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಜನತಾದಳದ ಶಾಸಕಾಂಗ ಪಕ್ಷದ ನಾಯಕರು ಸಹಿತ ಬಹುತೇಕ ಅವ್ರ ಪ್ರಶ್ನೆ ಇರಲಿಲ್ಲ, ಅವರು ಸಹಿತ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಒಬ್ಬ ಮಹಿಳೆ ತಾಯಿ ಕರಿಯಮ್ಮ ರಾತ್ರಿ 12 ಗಂಟೆವರೆಗೆ ಕುಂತು ತಮ್ಮ ಸಮಸ್ಯೆಯನ್ನು ಗಮನಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಸಭಾಧ್ಯಕ್ಷರ ತಾಳ್ಮೆಯನ್ನು ಪ್ರಶಂಸಿಸ್ತೇನೆ. ನಿಜಕ್ಕೂ ಅವರ ತಾಳ್ಮೆಯನ್ನು ಈ ಶಾಸಕಾಂಗದ ವ್ಯವಸ್ಥೆಯಲ್ಲಿ ಒಂದು ಇತಿಹಾಸದ ಪುಟದಲ್ಲಿ ಸೇರಿದೆ. ಆಮೇಲೆ ಜನರ ಭಾವನೆಗಳನ್ನು ಸ್ಪಂದಿಸ್ತಕ್ಕಂಥ ಇಂಥ ವೇದಿಕೆಗಳು ಸುದೀರ್ಘವಾಗಿ ಚರ್ಚೆಗಳನ್ನು ಆಗ್ತಕ್ಕಂಥ ಪ್ರಯತ್ನ ಇಲ್ಲಿ ನಡೀತಾ ಇರೋದು ಬಹಳ ಸ್ತುತ್ಯಾರ್ಹವಾದಂಥ ಕಾರ್ಯ ಅವರು ಮಾಡಿದ್ದಾರೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಸದಾ ನೆನಪಿಡ್ತಕ್ಕಂಥ ಒಂದು ಸಭೆ ಅಧಿವೇಶನ ಇದಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ತಾವೇನ್ ಹೇಳ್ತೀರಿ? ನೋಡಿ, ನಾವೆಲ್ಲ ಮೊದಲ ಬಾರಿಗೆ ಶಾಸಕರಾದವರು. ನಮ್ಮ ಕ್ಷೇತ್ರದ ಜನರ ತೊಂದರೆಗಳು, ಭಾವನೆಗಳು ಇದನ್ನು ವ್ಯಕ್ತಪಡಿಸುವಂತ ನಮಗೊಂದು ಸಮಯ. ನಾವು ಎಷ್ಟು ಹೊತ್ತಾದರೂ ಕಾದರೂ ನಾವು ಅದನ್ನು ಮಾತಾಡಬೇಕು, ನಮಗೆ ನ್ಯಾಯ ಸಿಗಬೇಕು, ನಮ್ಮ ವಿಚಾರಗಳು ಸರ್ಕಾರದ ಗಮನ ಸೆಳೆಯುವಂತ ಕೆಲಸಗಳು ಆಗಬೇಕು. ಅದಕ್ಕೆ ಪೂರಕವಾಗಿ ಸಭಾಧ್ಯಕ್ಷರು ಯುಟಿ ಖಾದರ್ ಅವರು ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಸುಮಾರು 1 ಗಂಟೆವರೆಗೆ ಕೂಡಿಸಿ ನಮಗೆ ಸ್ಪಂದನೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಅದಕ್ಕೆ ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಸ್ವರ್ಣ ಪುಟದಲ್ಲಿ ಬರೆಯುವಂತ ಒಂದು ಸಮಯ, ನಮಗೆ ಕೂಡ ಒಂದು ಸ್ವರ್ಣ ಅವಕಾಶ ಅಂತ ಹೇಳ್ಬೋದು. ಅಶೋಕ್ ಪಟೇಲ್, ನೀವು ಚೀಫ್ ವಿಪ್ ಆಗಿದ್ರಿ. ಇಂಥ ಸಂದರ್ಭದಲ್ಲಿ ಹಿಂದೆ ಬೋಪಯ್ಯ ಅವ್ರ ಕಾಲದಲ್ಲಿ 1:45 ತನಕ ಸಭೆ ಆಗಿತ್ತು. ಅದಾದ್ಮೇಲೆ ಮತ್ತೆ ಈ ಸಂದರ್ಭದಲ್ಲಿ ನಡೀತಾ ಇರೋದು. ಇವತ್ತಿನ ಸದನ ಕಲಾಪದ ಬಗ್ಗೆ ಏನ್ ಹೇಳ್ತೀರಿ? ಹಳಬ್ರಿಗೆ ಹೊಸಬ್ರಿಗೆ ಏನ್ ಸಂದೇಶ? ಏನಿಲ್ಲ, ಗಮನ ಸೆಳೆಯ ಸೂಚನೆಗಳು ಏನಿತ್ತು, ಗಮನ ಸೆಳೆಯ ಕ್ವಶನ್ಗಳು 3 ದಿನ ಪೆಂಡಿಂಗ್ ಇತ್ತು. ಆದ್ರೆ ಇವತ್ತು ಒಂದೇ ಸರಿ 66 ಗಮನ ಸೆಳೆದು ಇವತ್ತೇ ಹಾಕ್ಬಿಟ್ಟು 60 ಅಲ್ಲ, ಟೋಟಲ್ 60 ಗಮನ ಸೆಳೆ ಒಟ್ಟಿಗೆ ಹಾಕಿದ್ರು. ನಾವೇನೋ ಬೇಗನೆ ಮುಗಿಬೇಕು ಅಂದ್ಕೊಂಡ್ರೆ ಆದ್ರೆ ಎಲ್ಲ ಕುಲಂಕುಷವಾಗಿ ವಿಶಾಲವಾಗಿ ಚರ್ಚೆ ಮಾಡೋದ್ರಿಂದ ಸ್ವಲ್ಪ ತಡ ಆಯಿತು. ಅದಕ್ಕೆ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಕೃಷ್ಣ ಬೈರೇಗೌಡರು, ಆಮೇಲೆ ಡಾಕ್ಟರ್ ಸುಧಾಕರ್, ಆಮೇಲೆ ನಮ್ಮ KN ರಾಜಣ್ಣವರು ಚೆನ್ನಾಗಿ ಉತ್ತರ, ಆಮೇಲೆ ಸತೀಶ್ ಅವರು 4-5 ಜನ ಮಂತ್ರಿಗಳು ಕೊಟ್ಟು ಒಳ್ಳೆ ಉತ್ತರ ಕೊಟ್ಟು ಸಭೆಯನ್ನು ಚೆನ್ನಾಗಿ ನಡೆಸಿದ್ರು. ಸ್ಪೀಕರ್ ಅವರು ಅಧ್ಯಕ್ಷತೆ ಇವತ್ತು ನಾವು ಹೇಳಿದ್ವಿ, ರೆಕಾರ್ಡ್ ಆಗಿದೆ. ಇವತ್ತು 1 ಗಂಟೆವರೆಗೆ ನಡೆದಿದ್ದು ಸ್ಪೀಕರ್ ಅವರು ಬಹಳ ಚೆನ್ನಾಗಿ ನಡೆಸ್ಕೊಟ್ರು, ಅವ್ರಿಗೂ ಧನ್ಯವಾದಗಳು. ಇದಿಷ್ಟು ಸದನದಲ್ಲಿ ಶಾಸಕರು ಹೇಳ್ತಾ ಇರುವಂತ ಮತ್ತು ಈಗ ಸಮಯ ರಾತ್ರಿ 1 ಗಂಟೆ ಆಗಿದೆ. ಈಗ ತಾನೇ ಸದನ ಕಲಾಪ ಮುಗ್ದಾಗಿದೆ. ಬಹುಶಃ ಸುಮಾರು 10 ವರ್ಷಗಳ ಬಳಿಕ ರಾತ್ರಿ 1 ಗಂಟೆ ತನಕ ಸದನ ನಡೀತಾ ಇದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಪ್ರಮೋದ್, TV9 ಬೆಳಗಾವಿ.